Hey guys, welcome back to my YouTube channel. ನೀವು ನೋಡ್ತಾ ಇದ್ದೀರಾ ಆಸೆಸ್ ಸ್ಟೋರೀಸ್ ಅಂತ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸ್ವಾಗತ. ನಿನ್ನೆ 2 ದಿನ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂತ ಕೆಲಸದ ಕಾರಣ. ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತೇವೆ. ಕ್ರಿಕೆಟ್ ಟಾಪ್ 5 ಅಪ್ಡೇಟ್ಗೆ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಮೊದಲೇ ಟೈಮ್ ವಿಸಿಟ್ ಮಾಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಶೇರ್, ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಟೇಟ್ ಅಪ್ಡೇಟ್ ಹೋಗ್ಬಿಡೋಣ. ಅಪ್ಡೇಟ್ ನಂಬರ್ 1 ಹೇಳೋದಾದ್ರೆ WTC ಫೈನಲ್ ಯಾವ್ಯಾವ ಪಾಯಿಂಟ್ ಟೇಬಲ್ ಯಾವ್ಯಾವ ರೀತಿ ಇದೆ WTC ಫೈನಲ್ ಗೆ 2025 ಅಂತ ಎಲ್ಲ ಅಪ್ಡೇಟ್ ಬಂದಿದೆ. ಮೊದಲನೇದಾಗಿ ಮೊನ್ನೆ ನಡೆದ ಬಾಂಗ್ಲಾದೇಶ್ ಹಾಗೂ ಪಾಕಿಸ್ತಾನ್ ಸೀರೀಸ್ ಅಲ್ಲಿ ಬಾಂಗ್ಲಾದೇಶ್ ರಾವಲ್ಪಿಂಡಿ ಟೆಸ್ಟ್ ಸೀರೀಸ್ ಅಲ್ಲಿ ಮೊದಲನೇ ಟೆಸ್ಟ್ ಅನ್ನು ಒಳ್ಳೆ ರೀತಿಯಾಗಿ ವಿನ್ ಆಗಿ WTC ಫೈನಲ್ ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂಥರ ಚಾತುರ್ಯತೆ ಮೂಡಿಸಿದೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಚಾನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 40% ಉಂಟು. ಈಗ ಇದ್ರಲ್ಲಿ ಔಟ್ ಆಗಿರೋದು ಯಾವ್ದು ಅಂದ್ರೆ ಸೌತ್ ಆಫ್ರಿಕಾ, ಪಾಕಿಸ್ತಾನ ಹಾಗೂ ವೆಸ್ಟ್ ಇಂಡೀಸ್, ಈ 3 ಟೀಮ್ಗಳು ಔಟ್ ಆಗಿದ್ದಾವೆ WTC ಫೈನಲ್ ಇಂದ. ಹಾಗೂ ಉಳಿದೆಲ್ಲ ಟೀಮ್ಗಳಿಗೆ ಮೇಲಿನ ಟೀಮ್ಗಳು ಸೋತ್ರೆ ಮಾತ್ರ, ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ 3 ಟೀಮ್ಗಳು ಸೋತ್ರೆ ಮಾತ್ರ ಕೆಳಗಿನ ಟೀಮ್ಗಳು ಎಲ್ರಿಗೂ ಲಭ್ಯವಾಗ್ತದೆ ಅಂತ, ಅಂದ್ರೆ ಫೈನಲ್ ಹೋಗುವ ದಾರಿ ಸುಗಮವಾಗ್ತದೆ ಅಂತ. ಇದು 3 ಟೀಮ್ ಅಂತೂ ಯಾವ್ದೇ ಕಾರಣಕ್ಕೂ ಸೋಲುವ ತರ ಇಲ್ಲ. ಅದೇ ರೀತಿಯಾಗಿ ಮತ್ತೊಂದೇನಂತ ಹೇಳಿದ್ರೆ ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ಸೀರೀಸ್ ಕೂಡ ನಡೀತಾ ಇತ್ತು. ಅದು ಮ್ಯಾಂಚೆಸ್ಟರ್ ಅಲ್ಲಿ ಕೂಡ ಇಂಗ್ಲೆಂಡ್ ಈಸಿಯಾಗಿ ಶ್ರೀಲಂಕಾವನ್ನ ಡಾಮಿನೇಟ್ ಮಾಡಿ ವಿನ್ ಆಗಿತ್ತು ಮ್ಯಾಂಚೆಸ್ಟರ್ ಅಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಟಾಪ್ 3 ಟೀಮ್ಗಳಾಗಿ ಇಂಡಿಯಾ 68.52 ಪರ್ಸೆಂಟೇಜ್ ಅಲ್ಲಿ ಇದೆ. ಅದೇ ರೀತಿ ಆಸ್ಟ್ರೇಲಿಯಾ 62.50 ಪಾಯಿಂಟ್ ಅಲ್ಲಿ ಇದೆ. ಅದೇ ರೀತಿಯಾಗಿ ನ್ಯೂಜಿಲೆಂಡ್ 50% ಅಲ್ಲಿ ಇದೆ. ಇದರಲ್ಲಿ 2 ಟೀಮ್ ಅಂದ್ರೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುವ ಸಾಧ್ಯತೆನೇ ಹೆಚ್ಚಿದೆ. ಅದೇ ರೀತಿಯಾಗಿ ಇಂಡಿಯಾಗೆ ನೆಕ್ಸ್ಟ್ ಬಾಂಗ್ಲಾದೇಶ್, ಬಾರ್ಡರ್ ಗವಾಸ್ಕರ್ ಟ್ರೋಫಿ, ನ್ಯೂಜಿಲೆಂಡ್ ಸೀರೀಸ್ ಅದೆಲ್ಲ ಆಟ ಆಡ್ತಿದೆ. ಯಾವ್ಯಾವ ರೀತಿ ಎಷ್ಟು ಮಾರ್ಜಿನ್ ಅಲ್ಲಿ ಯಾವ ಸೀರೀಸ್ ಯಾವ್ಯಾವ ರೀತಿಯಲ್ಲಿ ವಿನ್ ಆಗುತ್ತೆ ಅಂತ ನೋಡೋಣ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೇಳೋದಾದ್ರೆ KL ರಾಹುಲ್ ಅವರು ಒಂದು ಬಡ ಮಕ್ಕಳ ಒಂದು ಫೌಂಡೇಶನ್ ಗಾಗಿ ಅವರು ಮನಿ ಕಲೆಕ್ಟ್ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಬ್ರ್ಯಾಂಡ್ಸ್ ಅಂದ್ರೆ ಕ್ರಿಕೆಟರ್ಸ್ ಜರ್ಸಿ ಹಾಗೂ ಗ್ಲೌಸ್ ಹಾಗೂ ಬ್ಯಾಟ್ ಎಲ್ಲ ಸೇಲ್ ಮಾಡಿ ಎಷ್ಟು ವ್ಯಾಲ್ಯೂಗೆ ಹೋಗುತ್ತೆ ಅಂತ KL ರಾಹುಲ್ ಅವರು ಬಿಟ್ಟಿದ್ರು. ಅದೇ ರೀತಿಯಾಗಿ ಮೊದಲೇದಾಗಿ ವಿರಾಟ್ ಕೊಹ್ಲಿ ಅವರ ಜರ್ಸಿ 40 ಲಕ್ಷಕ್ಕೆ ಹೋಗಿದೆ. ಅದೇ ರೀತಿಯಾಗಿ ಬ್ಯಾಟ್ ಗ್ಲೌಸ್ ಅವ್ರದ್ದು, ವಿರಾಟ್ ಕೊಹ್ಲಿ ಅವರ ಗ್ಲೌಸ್ 28 ಲಕ್ಷಕ್ಕೆ. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರ ಬ್ಯಾಟ್ 24 ಲಕ್ಷಕ್ಕೆ. ಅದೇ ರೀತಿಯಾಗಿ MS ಧೋನಿ ಅವರ ಬ್ಯಾಟ್ 13 ಲಕ್ಷಕ್ಕೆ. ಅದೇ ರೀತಿಯಾಗಿ ರಾಹುಲ್ ದ್ರಾವಿಡ್ ಅವರ ಬ್ಯಾಟ್ 11 ಲಕ್ಷಕ್ಕೆ ಸೇಲ್ ಆಗಿದೆ. ಇದರಿಂದ ಆ ಬಡ ಮಕ್ಕಳ ಮುಂದಿನ ಜೀವನಕ್ಕಾಗಿ KL ರಾಹುಲ್ ಹಾಗೂ ಅವರ ವೈಫ್ ಅವರು ಈ ರೀತಿಯ ಫೌಂಡೇಶನ್ ಮಾಡಿ ಇದರಿಂದ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3 ಹೋಗೋದಾದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಯಾರ್ಯಾರ್ದು ಯಾವ್ಯಾವ ರೀತಿ ಇದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಮೊದಲನೇದಾಗಿ ನೀರಜ್ ಚೋಪ್ರಾ, ಅಂದ್ರೆ ಇವರು ಅಥ್ಲೆಟಿಕ್ಸ್ ಆಗಿರೋದ್ರಿಂದ ಅಥ್ಲೆಟಿಕ್ಸ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ. ಅವ್ರದ್ದು ನೀರಜ್ ಚೋಪ್ರಾ ಅವ್ರದ್ದು 335 CR ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಇಂಡಿಯನ್ ಅಲ್ಲಿ. ಅದೇ ರೀತಿಯಾಗಿ ಎರಡನೇದಾಗಿ MS ಧೋನಿ ಅವ್ರದ್ದು 766 ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅದೇ ರೀತಿಯಾಗಿ ಸಚಿನ್ ಮಾಸ್ಟರ್ ಬ್ಲಾಸ್ಟರ್ 766 ಕೋಟಿ ಸಚಿನ್ ತೆಂಡೂಲ್ಕರ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರ ಬ್ರ್ಯಾಂಡ್ ವ್ಯಾಲ್ಯೂ 344 ಕೋಟಿ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಅವ್ರದ್ದು ಯಾವ ತರ ಇದೆ ಅಂತ ಹೇಳಿದ್ರೆ 1912 ಕೋಟಿ ಇದೆ ಆ ಬ್ರ್ಯಾಂಡ್ ವ್ಯಾಲ್ಯೂ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ ಇದು ರೂಮರ್ಸ್ ಗಳ ಏನು ಅಂತ ಗೊತ್ತಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಯುವರಾಜ್ ಸಿಂಗ್ ಕೋಚ್ ಆಗುವ ಸಾಧ್ಯತೆನೇ ಹೆಚ್ಚಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 5 ಹೇಳೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ KKR ಫ್ರಾಂಚೈಸಿ ಅಪಾಯಿಂಟ್ ಅನ್ಅಫಿಷಿಯಲಿ ಆಫರ್ ಮಾಡಿದೆ ಅಂತ, ಅವ್ರಿಗೆ ಕ್ಯಾಪ್ಟನ್ಸಿ ಸಿಗುವ ಆಸೆಗೆ. ಅಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಸೂರ್ಯಕುಮಾರ್ ಯಾದವ್ ಟ್ರೇಡ್ ಆಗೋ ಸಾಧ್ಯತೆ ಇದೆ 2025 IPL ಸೀಸನ್ ಗೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇದು ವಿಡಿಯೋ ಹೇಗೆ ಅನಿಸ್ತು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ.